ಹಲ್ಲೆಲೂಯಾ. ನ್ಯಾಯಸ್ಥಾಪಕ ತಗೊಳ್ಳಿ ಎಲ್ಲರೂ. ಬೇಗ ಬೇಗ ಓದಿ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದೋಣ. 4:3 ಓದೋಣ. 900 ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲರನ್ನು 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇಲ್ಲಿ ಹೇಳ್ತದೆ ದೇವರ ವಾಕ್ಯ, ಇಸ್ರಾಯೇಲವನ್ನು ಬಲವಾಗಿ ಬಾಧೆಯಿಂದ ಇದ್ರಂತೆ. ಹಲ್ಲೆಲೂಯಾ. ತುಂಬಾ ಬಾಧೆಯಿಂದ ಇದ್ದಾಗ ಅವ್ರು ಯಾರಿಗೆ ಮರೆ ಇಟ್ಟಂದ್ರೆ ಯೆಹೋವನಿಗೆ ಮರೆ ಇಟ್ಟಂತೆ. ಹಲ್ಲೆಲೂಯಾ. ದೇವರಿಗೆ ಅವರು ಮರೆ ಇಟ್ಟಂತೆ. ಹಲ್ಲೆಲೂಯಾ. ಈಗ ನಾವು ಈ 2025ರಲ್ಲಿ ನಾವು ಹಳೆದೆಲ್ಲ ಬಿಟ್ಟು ಈ 2025 ನಾವು ಯಾರಿಗೆ ಮರೆ ಇಡಬೇಕು? ಯಾರಿಗೆ ಮರೆ ಇಡಬೇಕು? ಯೆಹೋವನಿಗೆ ನಾವು ಮರೆ ಇಡಬೇಕು. ಹಲ್ಲೆಲೂಯಾ. 20 ವರ್ಷಗಳ ಕಾಲ ಅವರು ಬಂಧನಕ್ಕೆ ಸಿಕ್ಕಾಕೊಂಡಿರಂತೆ. ಹಲ್ಲೆಲೂಯಾ. ದೇವರಿಗೆ ಮರೆ ಇಟ್ಟು ದೇವರ ಕಡೆಯಿಂದ ಅವರು ಬಿಡುಗಡೆ ಹೊಂದ್ಕೊಂಡ್ರು. ಹಲ್ಲೆಲೂಯಾ. ಇವತ್ತು ನೀವು ಯಾರಾದ್ರೂ ನೀವು ಮರೆ ಇಡೋದಾದ್ರೆ ನೀವು ಬಿಡುಗಡೆ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಆಗುತ್ತಾ? ನೀವು ಯಾರಿಗಾದ್ರೂ ನೀವು ಮನೆ ಇಟ್ಟರೆ ನೀವು ಬಿಡುಗಡೆ ಹೊಂದ್ತೀರಾ? ಸಾಧ್ಯನೇ ಇಲ್ಲ. ಆದ್ರೆ ನೀವು ದೇವರಿಗೆ ಮರೆ ಇಡಬೇಕು. ಹಲ್ಲೆಲೂಯಾ. ದೇವರಿಗೆ ಮರೆ ಇಟ್ರೆ ಖಂಡಿತವಾಗೂ ನೀವು ಒಂದು ಬಿಡುಗಡೆ ಹೊಂದ್ಕೊಂತೀರಾ. ಹಲ್ಲೆಲೂಯಾ. 2025ರಲ್ಲಿ ನಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಪ್ರಾಮಿಸ್ ವರ್ಡ್. ಇದನ್ನ ಇಟ್ಕೊಂಡು ನಾನು ಹಿಂಬಾಲಿಸು. ಏನಂತಂದ್ರೆ ಇದನ್ನ ನೀನು ಇಟ್ಕೊಂಡು ನನ್ನನ್ನು ಹಿಂಬಾಲಿಸು. ಹಲ್ಲೆಲೂಯಾ. ನಾವು ಅದನ್ನೇ ಇಟ್ಟು ನಾವು ಪ್ರಾಮಿಸ್ ವರ್ಡ್ ಇಟ್ಟು ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಇದು 5 ವರ್ಷಕ್ಕೆ ಮುಂಚೆ ಇದೇ ಒಂದು ಹೊಸ ವರ್ಷದ ನೈಟ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಏನೋ ಮಿಸ್ ಆಗಿ ಇದು ಗಾಡಿ ಬರ್ತಲ್ಲ, ಕಾರ್ದು ವೀಲ್ ಬಿಚ್ಕೊಂಡು ಓಡಾಡ್ಬಿಟ್ಟಿತ್ತು ರನ್ನಿಂಗ್ ಅಲ್ಲಿ. ಕಾರ್ದು ಅವಾಗ 4 ಜನ ಬರೀ ಹುಡುಗರೇ ಇದ್ರು. ಅವರಪ್ಪ ಒಂದು 3 ಜನ ಹುಡುಗಿದ್ರು, 4 ಜನ ಒಂದೇ ಫ್ಯಾಮಿಲಿಯಾಗಿದ್ರು. ಕಾರ್ ವೀಲ್ ಬಿಚ್ಕೊಂಡು ಓಡಾಡ್ಬಿಟ್ಟಿತ್ತು. ಹಲ್ಲೆಲೂಯಾ. ಇದಕ್ ಮುಂಚೆ ಅವ್ನು ನನ್ನ ಫ್ರೆಂಡ್ ಅಲ್ವಾ, ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಸರಿ ಮಗ ಹೋಗಿ ಬರೋ ಪ್ರೇಯರ್ ಮಾಡ್ತೀನಿ ಅಂತ ನಾನು ಆತರ ಬಾಯಿ ಮಾತಾಡಿ ಹೇಳಿಟ್ಟಿದ್ದೆ. ಅಷ್ಟೇ ಹೇಳಿ ಇದು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿಟ್ಟಿದ್ದೆ. ನಾನು ಮಾಡಿದ್ನ ಪ್ರೇಯರ್ ಮಾಡಿಲ್ಲ, ಮರ್ತೋಗಿದೆ. ಆದ್ರೆ ಅಲ್ಲಿ ದೇವರು ಏನ್ ಮಾಡಿದ್ರು, ನಾವು ಏನೋ ದೇವರ ಹತ್ರ ಅವರು ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ ಕಾರಣ ಅಂತ ಅವರು ಸರಿ ಮಗ ಅಂತ ಹೇಳೋಗಿದ್ರು. ಅವರು ದೇವರಿಗೆ ಮರೆ ಇಟ್ರು ಅವತ್ತು. ಹಲ್ಲೆಲೂಯಾ. ಮರೆ ಇಟ್ಟಾಗ ಹೋಗ್ತಾ ಇರೋಂತ ಕಾರಲ್ಲಿ ವೀಲ್ ಬಿಚ್ಕೊಂಡು ಹೊರಟೋಗಿದೆ, ಮುಂದಕ್ಕೆ ವೀಲ್ ಮುಂದಕೊಂಡೋಗಿದೆ. ಇಲ್ಲಿ ಫುಲ್ ಹಿಂಗ್ ಆಗ್ಬಿಟ್ಟು ನಿಂತ್ಕೊಂಡಿದೆ, ಜಾಮ್ ಆಗಿದೆ, ರೋಡಲ್ಲೆಲ್ಲ ಕಿತ್ತೋಗ್ಬಿಟ್ಟಿದೆ. ಆ ತೀರ ಪರಿಸ್ಥಿತಿಯಲ್ಲಿ ಕೂಡ ದೇವರವನ್ನ ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ನಾವು ಇವತ್ತು 2025ರಲ್ಲಿ ಈ ಹೊಸ ವರ್ಷದಲ್ಲಿ ನಾವು ದೇವರಿಗೆ ಮರೆ ಇಟ್ರೆ ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ ದೇವರು. ಹಲ್ಲೆಲೂಯಾ. ಎಚ್ಚರ ನಂಬ್ತೀರಾ? ನಂಬರಲ್ಲ ಜೋರಾಗಿ ಹೇಳಿ. ನಾವು ಮರೆ ಇಡಬೇಕಾದ್ರೆ ದೇವರಿಗೆ, ಇದು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ನಾವು ಮರೆ ಇಡಬೇಕಾದ್ರೆ ದೇವರಿಗೆ. ನ್ಯಾಯಸ್ಥಾಪಕರಲ್ಲಿ ಇನ್ನೊಂದ್ಸಲ ಓದಿ. ಇನ್ನೊಬ್ರು 900 ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲರನ್ನು 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ನೋಡ್ರಿ, ಬಲವಾಗಿ ಬಾಧಿಸುತ್ತಿರಂತೆ. ಹಲ್ಲೆಲೂಯಾ. ಬಲವಾಗಿ ಅಂದ್ರೆ ಏನು ಅರ್ಥ ಆಯ್ತಾ? ಬಲವಾಗಿ ಬಾಧೆ ಇಡ್ತಾರಂತೆ. ಹಲ್ಲೆಲೂಯಾ. ಆ ಬಲವಾದ ಬಾಧೆ ತಿಳಿದಾರ್ದ ಯೆಹೋವನಿಗೆ ಮೊರೆ ಇಟ್ಟರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ತರ ಬಾಧೆಗಳು ನಮ್ಮ ಜೀವಿತದಲ್ಲಿ ನಮ್ಗೆ ದೇವರು ಕೊಟ್ಟಿದಾರ? ದೇವರು ನಮ್ಗೆ ಆ ತರ ಬಾಧೆಗಳು ಕೊಡ್ಲಿಲ್ಲ. ಆ ತರ ಬಾಧೆಗಳು ಬಂದಂತ ಸಮಯದಲ್ಲಿ ಕೂಡ 2024ರಲ್ಲಿ ದೇವರು ಕಿತ್ತು ಬಿಸಾಕಿದ್ದಾರೆ. ನಮ್ಮ ಹತ್ರ ಕೂಡ ನಮ್ಗೆ ಹತ್ತದಕ್ಕೆ ಬರದಾಗಿ ಆ ತರ ಬಾಧೆಗಳನ್ನ ದೇವರು ಕಿತ್ತು ಬಿಸಾಕಿದ್ದಾರೆ. ಹಲ್ಲೆಲೂಯಾ. ಬಲವಾದ ಬಾಧೆಗಳು ನಮ್ಗೆ ಕೊಡ್ಲಿಲ್ಲ. ಅಲ್ಲಿ ಆ ರಾಜನು ಅಲ್ಲಿ ಏನೋ ಆ ರಾಜ್ಯನ ನಡೆಸೋಂತ ಆಳ್ವಿಕೆ ಮಾಡಂತ ಅರಸರು ಅವ್ರಿಗೆ ಬಹಳ ಹಿಂಸೆ ಕೊಟ್ಟಿರುತ್ತೆ. ಹಲ್ಲೆಲೂಯಾ.
ಬಹಳ ಹಿಂಸೆ ಕೊಟ್ಟು ಅವ್ರಿಗೆ ಏನು ಸಾಕಷ್ಟು ಕಷ್ಟಗಳು ತೊಂದರೆಗಳು ಕೊಟ್ಟಾಗ ಅಲ್ಲಿ ಕಡೆಯದಾಗ ಏನಂತ ಇಟ್ರು, ಅಲ್ಲಿ ಯೆಹೋವನಿಗೆ ಮೊರೆ ಇಟ್ರಂತೆ. ಹಲ್ಲೆಲೂಯಾ. ನಾವ್ ಹೇಳೋದಂದ್ರೆ ಈಗ ಈ ಹೊಸ ವರ್ಷದಲ್ಲಿ ದೇವರಿಗೆ ನೀವು ಮೊರೆ ಇಡೋದಾದ್ರೆ ಖಂಡಿತವಾಗೂ ನೀವು ಅಭಿವೃದ್ಧಿ ಹೊಂದ್ಕೊಂತೀರಾ. ಹಲ್ಲೆಲೂಯಾ. ಈ ನೂತನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ನೂತನವಾಗಿ ನಮ್ಮ ಕುಟುಂಬದಲ್ಲಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆತನು ಕೆಟ್ಟು ಹೋಗೋದಕ್ಕೆ ಯಾರನ್ನು ಬಿಡೋದಿಲ್ಲ. ಬಿಡ್ತಾರ? ಯಾರು ಬಿಡೋದಿಲ್ಲ. ನೀನ್ ಕೆಟ್ಟೋಗ್ಬೇಕು, ನೀನ್ ಚೆನ್ನಾಗಿರ್ಬೇಕು ಅಂತ ಯಾರು ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಎಲ್ಲಾರು ಬೇಕಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ ಬೇಗ. ಯೆಶಾಯ 58:8 ಓದೋಣ. 7:8 ಓದೋಣ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇದನ್ನೆಲ್ಲ ನೀವು ಆಚರಿಸಿಕೊಂಡು ಬರೋದಾದ್ರೆ ನಿಮಗೆ ಬೆಳಕು ಉಪದೇಶ ಬರುವುದಂತೆ. ಹಲ್ಲೆಲೂಯಾ. 8 ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ಆಮೆನ್. ಹಲ್ಲೆಲೂಯಾ. ನೋಡಿ, ನೀವು 2024ರಲ್ಲಿ ಏನೇನ್ ಧರ್ಮಗಳು ಮಾಡಿದ ಇಲ್ಲ ನೀವೇ ಅವರ ಕಿತ್ಕೊಂಡು ತಿಂದಿದ ಗೊತ್ತಿಲ್ಲ. ಹಲ್ಲೆಲೂಯಾ. ನೀವು ಇನ್ನವರಿಗೆ ಧರ್ಮ ಮಾಡಿದಿರೋ ಇಲ್ಲ ಅವ್ರ ಕಡೆ ನೀವು ಕಿತ್ಕೊಂಡ್ ತಿಂದ್ರೆ ಗೊತ್ತಿಲ್ಲ. ನಿಮಗೆ ಮುಂಬಲವಾಗಿ ನಿಮ್ಮ ಧರ್ಮವು ಕಾಯುತ್ತೆ ಅಂತೆ. ಹಲ್ಲೆಲೂಯಾ. ನಿಮ್ಗೆ ಮುಂಬಲವಾಗಿ ನೀವು ಮಾಡಿದ ಧರ್ಮಗಳು ಕಾಯುತ್ತೆ ಅಂತೆ. ಹಲ್ಲೆಲೂಯಾ. ಯಾಕಂತಂದ್ರೆ ಯೆಹೋವನ ತೇಜಸ್ಸು ಅಷ್ಟು ಉದಯದಂತೆ ಇದೆ ಅಂತೆ ಬೆಳಕು. ಹಲ್ಲೆಲೂಯಾ ಅಲ್ವಾ? ತೇಜಸ್ಸು ಅಂದ್ರೆ ಬೆಳಕು ತಾನೆ. ಯೆಹೋವನ ಬೆಳಕು ನಮ್ಗೆ ಯಾವಾಗಲೂ ಕಾಯುತ್ತೆ ಅಂತೆ. ಹಲ್ಲೆಲೂಯಾ. ಆ ತರ ಕಾಯಬೇಕು ಅಂತಂದ್ರೆ ದೇವರ ಹಾಕಿದಂತ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ನಡೀತೀರಾ? ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದ್ರೆ ಆತನ ತೇಜಸ್ಸು ನಮ್ಮ ಹೃದಯದಲ್ಲಿ ಬರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮುಂಬಲವಾಗಿ ನಡೆಸೋರು ನಮ್ಮನ್ನ ಯಾರು ಇಲ್ಲ. ಈಗ ಇದರ ನಮ್ಮನ್ನ ನಡೆಸೋರು ಯಾರು ಇಲ್ಲ. ದೇವರು ಮಾತ್ರ ನಮ್ಗೆ ನಡ್ಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅವರಿಂದ ಮಾತ್ರ ನಮ್ಗೆ ಏನೋ ನಡೆಸಿ ನಮ್ಮನ್ನ ಕೊನೆಯ ಸ್ಥಾನಕ್ಕೆ ನಿಲ್ಸೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಬೇರೆ ಯಾರು ನಮ್ಮನ್ನ ನಡ್ಸಕ್ ಆಗೋದಿಲ್ಲ. ಹಲ್ಲೆಲೂಯಾ. ನೋಡಿ, ಓದಿ ಇನ್ನೊಂದ್ಸಲ ಆ ವಾಕ್ಯನ. ಇದನ್ನು ಆಚರಿಸುವಾಗ 11 ಮಾತ್ರ ಓದೋದು, 8 ಮಾತ್ರ ಓದೋದು. ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಸಾಕು. ಹಲ್ಲೆಲೂಯಾ. ಯಾರ ಮಹಿಮೆಯಲ್ಲಿ ಹಿಂಬಲವಾಗಿ ಮುಂಬಲವಾಗಿರುತ್ತಂತೆ? ಯೆಹೋವನ ಮಹಿಮೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಯೆಹೋವನ ಮಹಿಮೆ ನಮಗೆ ಬೇಕು ಅಂತಂದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ ಅಲ್ವಾ? ಕರೆಕ್ಟಾ? ಯೆಹೋವನ ಮಹಿಮೆಗಾಗಿನೇ ನಾವು ಇಷ್ಟು ದಿನ ಓಡಾಡ್ತಾ ಇದೀವಿ ಅಲ್ವಾ? ಆತನ ಮಹಿಮೆ ನಮ್ಗೆ ಇದ್ರೇನೆ. ಆಗ್ಲೇ ಮಿಲನ್ ಮುಖಾಂತರ ದೇವ್ರು ಮಾತಾಡಿದ್ರು. ಏನ್ರ ಬಗ್ಗೆ ಮಾತಾಡಿದ್ರು? ಆತ್ಮದ ಬಗ್ಗೆ ಮಾತಾಡಿದ್ರು. ಹಲ್ಲೆಲೂಯಾ. ನಮ್ಗೆ ಯಾವಾಗ್ಲೂ ದೇವರು ನಮ್ಮನ್ನ ಕಂಡುಕೊಂಡಿದ್ದಾರೆ ಅಲ್ವಾ? ನಮ್ಮನ್ನ ಕಂಡುಕೊಂಡ್ಬಿಟ್ಟಿದೆ. ನಮ್ಗೆ ರಕ್ಷಣೆನೂ ಆಗ್ಬಿಟ್ಟಿದೆ. ನಾವಿನ್ನೂ ರಕ್ಷಣೆ ಇಲ್ಲ, ಇನ್ನು ನಮ್ಮ ಆತ್ಮ ಬಲ ಪಡೋದಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ನಾವು ಹಾಗೇ ಇದ್ದೀರಿ. ಇಲ್ಲಿ ಯೆಹೋವನ ಮಹಿಮೆ ನಮ್ಮ ಹಿಂಬಲವಾಗಿ ಮುಂಬಲವಾಗಿ ಇರ್ತೈತೆ. ಹಲ್ಲೆಲೂಯಾ. ಅದನ್ನ ಕೈಕೊಂಡು ನಡಿಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು? ಆಮೇಲೆ
ನಾವು ಕ್ರಮವಾಗಿ ದೇವರ ಸಮ್ಮುಖದಲ್ಲಿ ಇರಬೇಕು, ದೇವರಿಗೆ ಮರೆಯಿಡರಾಗಿರ್ಬೇಕು. ಹಲ್ಲೆಲೂಯ. ನೀವು ದೇವರಿಗೆ ಮರೆಯಿಡರಾದ್ರೆ ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆಗೆ 100% ಉತ್ತರ ಕೊಡ್ತಾರೆ. ಕೊಡಲ್ವಾ? 100% ಕೊಡ್ತಾರೆ. ಹಲ್ಲೆಲೂಯ. ಯಾಕೆಂದ್ರೆ ನಾವು ಯಾವಾಗಲೂ ದೇವರಿಗೆ ಮರೆಯಿಡರಾಗಿರ್ಬೇಕು. ಹಲ್ಲೆಲೂಯ. ಈ ಚಿಕ್ಕದಾಗಿ ನಾನು ಹೇಳ್ದೆ, ಏನ್ ಮಾಡೋದು ದೇವ್ರೆ, ಗಾಡಿ ಗ್ಯಾರೇಜ್ ಬಿಟ್ಬಿಟ್ಟಿದೀನಿ, ಮರೆದೇ ಹೋಗುತ್ತೆ, ಫೋನ್ ಮಾಡ್ಬಿಟ್ರೆ ಮರೆದೇ ಹೋಗುತ್ತೆ, ದುಡ್ಡು ಬೇರೆ ಇಲ್ಲ ಅಂತ ಸುಮ್ನೆ ಒಂದೇ ಒಂದು ಫೋನ್ ಖಾಲಿ ಮಾಡಿ ನನ್ನ ಹೊರಗಡೆ ಹೋಗಿದೆ ಅಷ್ಟೇ. ಹಲ್ಲೆಲೂಯ. ಹೋಗಿದೆ ಅಷ್ಟೇ ಹೊರಗಡೆಗೆ. ಅವ್ರು ನನಗೆ ಎಷ್ಟು ಬೇಕಷ್ಟು ಅನ್ನ ಕೊಟ್ರು, 2 ಗಾಡಿನ ಗ್ಯಾರೇಜ್ಗೆ, 2 ಗಾಡಿಗೆ ವಾಷಿಂಗ್ ಸರ್ವಿಸಿಂಗ್ ಎಲ್ಲ ಮಾಡಿಸಿ ತಂದೆ ನಿಲ್ಸಿದೀನಿ. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವರಿಗೆ ಮರೆ ಇಡಬೇಕು. ಮನುಷ್ಯನಿಗೆ ಮರೆ ಇಟ್ರೆ ನಾವು ಮಣ್ಪಾಲಾಗ್ಬಿಡ್ತೀವಿ. ಹಲ್ಲೆಲೂಯ. ನಾವು ಕರ್ತನಿಗೆ ಮಾತ್ರ ಮರೆ ಇಡಬೇಕು, ಆವಾಗಲೇ ನಮ್ಮ ಮರೆನಾಗಿ ದೇವರು ಕೇಳೋದು. ಹಲ್ಲೆಲೂಯ. ಈ ಯೆಹೋವನ ಈ ಮಹಿಮೆ ನಮ್ಗೆ ಇರ್ಬೇಕಾದ್ರೆ ನಾವ್ ಯಾರಿಗೂ ಎದುರುವಂತ ಅವಶ್ಯಕತೆ ಇಲ್ಲ. ಈ 2025ರಲ್ಲಿ ಯಾರಿಗೂ ನಾವ್ ಎದುರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಗ್ಗಿಯಾಗಿ ಇಟ್ಕೊಬೇಕಷ್ಟೇ ದೇವ್ರನ್ನ. ಹಲ್ಲೆಲೂಯ. ಎಲ್ಲಾದ್ರೂ ದಾರಿ ತಪ್ಪಿಸ್ಕೊಂಡ್ಬಿಡ್ತೀವಿ. ಎಲ್ಲಾದ್ರೂ ಸಂತೆಗಳಿಗೆ ಹೋದ್ರೆ, ತಂದೆ ಮಗ ಹೋದ್ರೆ ಎಲ್ಲಿ ದಾರಿ ತಪ್ಪಿಸ್ಕೊಂಡ್ಬಿಡ್ತಾರೆ, ಹೆಂಗ್ ಹಿಡ್ಕೊಂತಾರೆ ಮಕ್ಕಳನ್ನ? ತಂದೆ ಕೈನ ಹೆಂಗ್ ಹಿಡ್ಕೊಂತಾರೆ ಮಕ್ಕಳು? ಹಿಡ್ಕೊಂತಾರ? ಯಾರ ಹೆಂಗನ ಕಿತ್ಕೊಂಡು ಹೋಗ್ಲಿ, ಯಾರ ಹೆಂಗನ ಉಚ್ಕೊಂಡು ಇಟ್ಕೊಂತಾರ ಬಿಗ್ಗಿಯಾಗಿ. ಆ ರೀತಿ ನೀವು ಈ ಬಿಗ್ಗಿಯಾಗಿ ಇಟ್ಕೊಂಡಾದ್ರೆ ಖಂಡಿತವಾಗೂ ಯೆಹೋವನ ಮಹಿಮೆ ಸದಾಕಾಲ ನಮ್ಮ ಜೊತೆ ಇರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಯೆಹೋವನ ಮಹಿಮೆ ನಮಗೆ ಬೇಕು ಅಂತಂದ್ರೆ ಕರ್ತನ ಕೈಯನ್ನು ಬಿಗ್ಗಿಯಾಗಿ ಇಟ್ಕೊಬೇಕು. 2025ರಲ್ಲಿ. ಹಲ್ಲೆಲೂಯ. ಆಗ್ಲೇ ನಾವು ಆ ಕಡೆ ಈ ಕಡೆ ನಾವು ಕದಲ್ದಾಗೆ ದೇವರು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯ. ಎಷ್ಟೋ ಹೋರಾಟಗಳು, ಎಷ್ಟೋ ಸಮಸ್ಯೆಗಳು ಬರುತ್ತೆ, ಆದ್ರೆ ದೇವರನ್ನ ಬಿಗಿಯಾಗಿ ಇಟ್ಕೊಬೇಕು, ಆವಾಗಲೇ ದೇವರು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯ. ವರ್ಷದ ವಾಗ್ದಾನ ಆಗಿ ಹೋದನ. ಬೇಗನೆ ಬರುತ್ತೇನೆ, ಹಾ, ನಿನಗಿರುವುದನ್ನು ಹಿಡಿದುಕೊಂಡಿರು, ಹಾ, ನಿನ್ನ ಜಯಮಾಲೆಯನ್ನು ಹಾ, ಯಾರು ಅಪಹರಿಸಬಾರದು. ಸಾಕು. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಯೆಶಾಯದಲ್ಲಿ ಯೆಹೋವನ ಮಹಿಮೆ ನಮ್ಮ ಮುಂಬಲವಾಗಿ ನಮ್ಮನ್ನ ಕಾದಿರುತ್ತೆ ಅಂತಂದ್ರು. ಹಲ್ಲೆಲೂಯ. ಆ ತರ ನಾವು ಯೆಹೋವನ ಮಹಿಮೆಯಲ್ಲಿ ನಾವು ಇರ್ಬೇಕಾದ್ರೆ ಕರ್ತನ ಬರುವಣಿಗೆನು ಬಹಳ ಹತ್ರನೇ ಇದೆ. ಹಲ್ಲೆಲೂಯ. ಬಹಳ ಹತ್ರನೇ ಇದೆ, ದೂರ ಇಲ್ಲ. ಅರ್ಥ ಆಯ್ತಾ? ಕರ್ತನ ಮಹಿಮೆಯನ್ನು, ಕರ್ತನ ಬರವಣಿಗೆಯನ್ನು ಬಹಳ ಹತ್ರ ಇದೆ. ಅದೇ ರೀತಿಯಾಗಿ ನಾವು ದೇವರ ಮಹಿಮೆಯಿಂದ ನಾವು ಕಾಣ್ಬೇಕು. ಹಲ್ಲೆಲೂಯ. ಆತನ ತೇಜಸ್ಸಲ್ಲಿ ನಾವು ಇದ್ರೆ ಖಂಡಿತವಾಗೂ ದೇವರು ನಮ್ಮ ಉನ್ನತ ಸ್ಥಾನಕ್ಕೆ ನಾವು ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಇಲ್ಲಿ ನೋಡಿ, ಕಂಟಿನ್ಯೂ ಮಾಡುವ ವಾಕ್ಯ. ಯಾವನು ಜಯ ಹೊಂದುತ್ತಾನೋ ಅವನನ್ನು. ಸಾಕು. ಹಲ್ಲೆಲೂಯ. ಇಲ್ಲಿ ನೋಡಿ, ಯಾವನು ಜಯ ಹೊಂದುತ್ತಾನೋ. ಈಗ ನಿಮ್ಮಲ್ಲಿ ಪ್ರಶ್ನೆ ಒಂದು ಉಂಟು ಮಾಡ್ಕೊಳ್ಳಿ. ಹಲ್ಲೆಲೂಯ. ನಿಮ್ಮಲ್ಲಿ ಹೇಳಿ, ಎಲ್ಲರೂ ಓದಿ ಆ ವಾಕ್ಯನ, ಆ ಲೈನ್ ಮಾತ್ರ ಓದಿ. ಯಾವನು ಜಯ ಹೊಂದುತ್ತಾನೋ ಓದಿ. ಯಾವನು ಜಯ ಹೊಂದುತ್ತಾನೋ. ಸಾಕು. ಹಲ್ಲೆಲೂಯ. ಇಲ್ಲಿ ನೋಡಿ, ಇನ್ನೊಂದ್ಸಲ ಓದಿ ಆ ವಾಕ್ಯ. ಅವಣ್ಣ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಈಗ ಎಷ್ಟು ಮಾಡಿ. ಸಾಕು. ಹಲ್ಲೆಲೂಯ. ನೋಡಿ, ಯಾವನ ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ಮಡಗುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆ ಸ್ತಂಭ ನಾನಾಗಿರ್ಬೇಕು ಅಂತ ಯಾಕೆ ಇಷ್ಟಪಡಬಾರ್ದು? ಹಲ್ಲೆಲೂಯ. ಎಷ್ಟು ಜನ ಹೇಳ್ತೀರಾ ನಾನಾಗಿರ್ಬೇಕು ಆ ಸ್ತಂಭ ಅಂತ? ಅರ್ಥ ಆಗಿಲ್ಲ ನಿಮ್ಮ ವಾಕ್ಯ? ಯಾವನು ಹೇಳಿ? ಜಯವನ್ನು ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಸಾಕು. ಇಲ್ಲಿ ಯಾವನೊಂದಿದೆ ಪ್ರಶ್ನೆ. ಆ ಯಾವನನ್ನು ನಾನೇ ಯಾಕೆ ಆಗಿರ್ಬೇಕು? ಅಲ್ಲಿ ನಿಮ್ಮನ್ನ ಇಟ್ಕೊಳ್ಳಿ ಅಲ್ಲಿ. ಹಲ್ಲೆಲೂಯ. ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ಮಡಗುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆ ಯಾವನನ್ನೋದಕ್ಕೆ ವರ್ಡ್, ನಾನು ನಿನ್ನ ಅಲ್ಲಿ ಇಟ್ಕೊಂಡ್ರೆ ನಾನು ಯೋಗ್ಯನಂತ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ. ಆ ಜಾಗದಲ್ಲಿ ನಿಲ್ಲೋದಕ್ಕೆ ಯೋಗ್ಯನಂತ ಪರೀಕ್ಷೆ ಮಾಡಿ ನೋಡಿ. ಹಲ್ಲೆಲೂಯ.
ಹಲ್ಲೆಲೂಯ. ನೀನ್ ಯಾವತ್ತು ರಕ್ಷಣೆ ಹೊಂದಿದ್ಯೋ, ಯಾವತ್ತು ದೇವರನ್ನ ಅಂಗೀಕಾರ ಮಾಡಿದ್ಯೋ, ಯಾವತ್ತು ದೇವರನ್ನ ನೀನ್ ಸ್ವೀಕರಿಸಿದ್ಯೋ, ಯಾವತ್ತು ನಿಂಗೆ ಅಭಿಷೇಕ ಪ್ರಯತ್ನ ಮಾಡಿದ್ಯೋ, ಯಾವತ್ತು ನಿಂಗೆ ಅನ್ಯ ಭಾಷೆಗಳಲ್ಲಿ ನೀನು ಪ್ರಯತ್ನ ಪಟ್ಟಿದ್ಯೋ, ಅವತ್ತಿಂದ ಇವತ್ತರೆಗೂ ನಿನ್ನ ಒಂದು ಕ್ಷಣ ಕೂಡ ಬಿಡದೆ ಕಾಯ್ತಾರೆ ದೇವರು. ಇವತ್ತು ನಾನು ಯೋಗ್ಯನ ಅಂತ ನಾನು ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ. ಹಲ್ಲೆಲೂಯ. ಯಾವನು ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯನಾ? ನನಗೆ ಜಯಮಾಲೆ ಕೊಡೋದಕ್ಕೆ ನಾನು ಯೋಗ್ಯನಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಲ್ಲೆಲೂಯ. ಎಷ್ಟು ಪ್ರೀತಿ ಮಾಡ್ತಾರೆ ದೇವರು ನಮ್ಮನ್ನ. ಆದ್ರೂ ನಾವೇನ್ ಮಾಡ್ತೀವಿ? ದೇವ್ರನ್ನೇ ತಳ್ಳಿ 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 ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಕಾರ್ಯಗಳನ್ನು ನಾವೇ ಹಾಗೆ ಮಾಡ್ಕೊಂತಾ ಇದೀವಿ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ನೋಡಿ, ಆ ಜಯಮಾಲೆ ಹೊಂದೋದಕ್ಕೆ ನಾನು ಯೋಗ್ಯನಾ? ನನ್ನನ್ನ ಸೇರಿಸ್ಕೋ, ಅದೇ ಸಾಕು. ಎಲ್ಲರೂ ಅಷ್ಟೇ. ಆ ಜಯಮಾಲೆ ಹೊಂದೋದಕ್ಕೆ ನಾನು ಯೋಗ್ಯನಾ? ನನ್ನ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನನಗೆ ವಾಮೆಂಟ್ ಬರುತ್ತೆ, ಅಸಹ್ಯ ಆಗುತ್ತೆ. ಆ ರೀತಿ ಬಾಳ್ದವ್ ನಾವು 2024ರಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಈ ಹಳೆ ವರ್ಷದಲ್ಲಿ ನಾವು ಆ ರೀತಿ ಬಾಳ್ದವರು. ಇವತ್ತು ದೇವರು ಈ ರೀತಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಿಮಗೆ ಯಾರು ಏನೋ ಜಯಮಾಲೆಯನ್ನು ಹೊಂದುತ್ತೀರೋ ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಆತನ ಸ್ತಂಭವಾಗಿ, ಆತನ ಆಲಯದಲ್ಲಿ ಸ್ತಂಭವಾಗಿ ಮಡಗ್ತಾನೆ ಅಂತೆ. ಹಲ್ಲೆಲೂಯ. ಅದಕ್ಕೆಲ್ಲ ನಾವು ಯೋಗ್ಯರ ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡ್ಕೊಬೇಕು. ಹಲ್ಲೆಲೂಯ. ಏನಕ್ಕೆ ಅಂತಂದ್ರೆ ಈಗ ದೇವರು ಹೇಳಂತ ಮಾತು, ಪ್ರತಿಯೊಂದು ಮಾತು ನಮಗೆ ಇರುತ್ತೆ. ಫಸ್ಟ್ ಪಾಯಿಂಟ್ ನನಗೆ ಇರುತ್ತೆ. ಚೆನ್ನಾಗಿ ಗಮನದ ಕೇಳಿ. ಫಸ್ಟ್ ಮೊದಲನೇ ವಾಕ್ಯ ನನಗೆ, ಆಮೇಲೆ ನಿಮ್ಗೆ ಸ್ವೀಕರಿಸ್ತಿರಲ್ಲ ನೀವು, ಆಮೇಲೆ ನಿಮ್ಗೆ ಮೊದಲನೇ ವಾಕ್ಯ ನನಗೆ. ನಾನು ಯೋಗ್ಯನಾ? ಆ ಸ್ಥಾನ ನಿಲ್ಲೋದಕ್ಕೆ ನಾನು ಯೋಗ್ಯನಾ? ಆ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯನಾ? ಯೋಚನೆ ಮಾಡ್ಬೇಕು ನಾವು. ಹಲ್ಲೆಲೂಯ. ಯೋಚನೆ ಮಾಡಿ ನಾವು ಒಂದು ನಿರ್ಧಾರ ತಗೊಂಡು ಬಿಗ್ಗಿಯಾಗಿ ಇಟ್ಕೊಬೇಕು ತಂದೆನ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮನ್ನ ಶಂಸೋದು ಅವರೇ, ನಮ್ಮ ಪಾಪದಿಂದ ಬಿಡುಗಡೆ ಕೊಡೋದು ಅವರೇ, ಮರಣದಿಂದ ತಪ್ಪಿಸೋದು ಅವರೇ, ಶತ್ರುವಿನಿಂದ ತಪ್ಪಿಸೋದು ಅವರೇ. ಹಲ್ಲೆಲೂಯ. ಹಲ್ಲೆಲೂಯ. ಯಾರಾದ್ರೂ ಬೇರೆ ತಪ್ಪಿಸ್ತಾರ ಮರಣದಿಂದ? 2-3 ವರ್ಷಗಳ ಮುಂಚೆ ನಾನು ಈ ಮಗು ಆಂಧ್ರ ಬ್ಯಾಂಕ್ ರೋಡ್ ಪಾಸ್ ಮಾಡ್ಬೇಕಾದ್ರೆ ಜಸ್ಟ್ ಮಿಸ್, ಇಲ್ಲಾಂದ್ರೆ ಆವತ್ತೇ. ಹಲ್ಲೆಲೂಯ. ಇನ್ನು ಹಾಗೆ ಮೆಮೊರೀಸ್ ಹಾಗೆ ಇದೆ ಕಣ್ಮುಂದೆನೆ. 2-3 ವರ್ಷಕ್ಕೆ ಮುಂಚೆ ಆತರ ಜಸ್ಟ್ ಮಿಸ್ ಅಲ್ಲಿ ಎಷ್ಟೋ ಸಮಯದಲ್ಲಿ ದೇವರನ್ನ ಪಾರ್ ಮಾಡಿದ್ದಾರೆ. ಹಲ್ಲೆಲೂಯ. ಎಷ್ಟೋ ಸಮಯದಲ್ಲಿ ನಮ್ಮನ್ನ ಪಾರ್ ಮಾಡಿದ್ದಾರೆ. ಅಂತವ್ರು ಇವತ್ತು ನಮ್ಮನ್ನ ಕೇಳ್ತಾ ಇದ್ದಾರೆ. ಆ ದೇವನ ಅಂತವ್ರು ನಮ್ಗೆ ಈಗ ಪ್ರಶ್ನೆ ಮಾಡ್ಬೇಕಾದ್ರೆ, ನಾನು ಅಲ್ಲಿ ನಿಲ್ಲೋದಕ್ಕೆ ಯೋಗ್ಯನಾ? ಇಷ್ಟೇ, ವೆರಿ ಸಿಂಪಲ್. ಪ್ರಾಮಿಸ್ ಮಾಡಿ ಹೇಳ್ತಿದಾರಲ್ಲ, ನಾನು ಅಲ್ಲಿ ನಿಲ್ಲೋದಕ್ಕೆ ಯೋಗ್ಯ ಅಂತ ನಮ್ಮಲ್ಲಿ ನಮ್ಗೆ ಪ್ರಶ್ನೆ ಬಂದ್ರೆ ಸಾಕು. ದೇವರು, ನೀವು ಸ್ವಲ್ಪ ಅರ್ಥ ಮಾಡಿದ್ರೆ, ನೀವು ಪ್ರಯತ್ನ ಪಟ್ರೆ ಸಾಕು, ದೇವರು ಬಾಕಿದೆಲ್ಲ ಅರ್ಥ ಮಾಡಿಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಾ? ಓದಿ ಇನ್ನೊಂದ್ಸಲ ಮತ್ತೆ ಆ ವಾಕ್ಯ ಓದಿ. ಯಾಕೆಲ್ಲರೂ ನಿದ್ದೆ ಮಾಡ್ತಿದ್ದೀರಾ? ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅಷ್ಟೇ ಅಲ್ವಾ? ಹಲ್ಲೆಲೂಯ. ನೋಡಿ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅಂತ ಹೇಳ್ತಿದ್ದಾರೆ ದೇವರು, ಅಲ್ವಾ? ಹಲ್ಲೆಲೂಯ. ನೋಡಿ ಎಷ್ಟು ಕ್ಲೀನ್ ಆಗಿ ನಮ್ಗೆ ಇಂಗ್ಲಿಷ್ ಹೇಳ್ತಾರೆ. ಯಾರು ಆ ಸ್ತಂಭ ಯಾರಾಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಹಲ್ಲೆಲೂಯ. ನೀವು ಡಿಸೈಡ್ ಮಾಡ್ಕೊಂಡ್ರೆ ಈ 2025ರಲ್ಲಿ ಒಂದು ಅದ್ಭುತವಾದ ದೇವರು ಮಾಡ್ತಾರೆ. ಹಲ್ಲೆಲೂಯ. ಯಾಕೆ ಅಂತಂದ್ರೆ ದೇವರ ಪ್ರೀತಿ ಬಹಳ ಅಪಾರವಾದಂತ ಪ್ರೀತಿ ಇದೆ. ಹಲ್ಲೆಲೂಯ. ಮನುಷ್ಯರ ತರ ಮೋಸ ಮಾಡೋದಲ್ಲ, ಮನುಷ್ಯರ ತರ ಸುಳ್ಳು ಹೇಳೋದಲ್ಲ ಪ್ರೀತಿ ಇಲ್ಲ. ಇದೆಯಾ? ಮನುಷ್ಯರ ತರ ಸುಳ್ಳು ಹೇಳಿ ಮೋಸ ಮಾಡೋ ಪ್ರೀತಿ ಇದೆಯಾ? ಇಲ್ಲ. ದೇವರದು ಅಪಾರವಾದಂತ ಪ್ರೀತಿ ಇದೆ. ಹಲ್ಲೆಲೂಯ. ಏನ್ ಹೇಳ್ತಾರೋ ಅದಂತ ನಡ್ಕೊಂತಾರೆ ದೇವರು. ಆದ್ರೆ ಮನುಷ್ಯರು ಆ ರೀತಿ ಅಲ್ಲ. ಮನುಷ್ಯರು ಆ ರೀತಿ ಅಲ್ಲ. 2024ರಲ್ಲಿ ನಾನು ಇಂಥ ಕಾರ್ಯಗಳು ಮಾಡಿಲ್ಲ, ಇಂಥ ಜಾಗಕ್ಕೆ ನಾನು ಹೋಗ್ಲಿಲ್ಲ, ಇಂಥ ಮಾತು ನಾನು ಮಾತನಾಡಿಲ್ಲ, ಇಂಥ ಜಾಗದಲ್ಲಿ ಇವ್ರಿಗೆ ನಾನು ಏನು ಮಾಡ್ಲಿಲ್ಲ ಅನ್ನೋ ಕೈ ಎತ್ತಿ ನೋಡೋಣ ಹೇಳಿ. ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯ ನಾನು ಮಾಡಿಲ್ಲ ಅನ್ನೋ ಕೈ ಎತ್ತಿ ನೋಡಿ. ಯಾರಾದ್ರೂ ಒಬ್ಬರಿದ್ದೀರಾ? ಇದ್ದೀರಾ? ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾರಾದ್ರೂ ಒಬ್ಬರಿದ್ದೀರಾ? ದೇವರು ನಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರ ತಾನೆ. ಏನಮ್ಮ ನಿದ್ದೆ ಬರ್ತೈತಾ ಆಶ್ರಮ? ದೇವರು ನಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ ತಾನೆ.
ಒಂದು ಲೋಕದ ಕಾರ್ಯಕ್ಕೆ ನಾನು ಇನ್ವಾಲ್ವ್ ಆಗಲಿಲ್ಲ ಅನ್ನೋದು ಕೈ ಎತ್ತಿ ನೋಡೋಣ. ಹಲ್ಲೆಲೂಯಾ. ಹಾಗೆ ಏನಾದ್ರೂ ಒಂದು ರೀತಿಯಲ್ಲಿ ನಮ್ಮ ಸೈತಾನ್ ದಾರಿ ತೋರಿಸ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ್ದಾದ್ರು ಒಂದು ರೀತಿಯಲ್ಲಿ ಒಂದು ಟಿವಿ ಮುಖಾಂತರನೋ, ಒಂದು ಸೀರಿಯಲ್ ಮುಖಾಂತರನೋ, ಇನ್ನೊಬ್ಬನ ಬೈಯೋ ರೀತಿಯಲ್ಲೋ, ಇನ್ನೊಂದು ಮೊಬೈಲ್ ಮುಖಾಂತರನೋ ಏನಾದ್ರೂ ಒಂದು ತೋಡಿ ಮಾಡಿ ಏನಾದ್ರೂ ಒಂದು ನಮ್ಮನ್ನ ಪಾಪದಲ್ಲಿ ತಳ್ತಾನೆ ಪ್ರತಿದಿನನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಯಾವಾಗ ಶುದ್ಧಿ ಮಾಡಿ 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 ದೇವರನ್ನ ಕಂಡ್ಕೊಂತೀಯೋ ಆವಾಗಲೇ ನಿಮ್ಗೆ ಜಯಮಾನ ಹೊಂದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಿಮ್ಮನ್ನ ಸ್ತಂಭವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ಶುದ್ಧಿ ಮಾಡ್ಕೋದಿಲ್ಲ ಅಂತಂದ್ರೆ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಸ್ಥಿರವಾಗಿ ನಿಂತಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಹೆಂಗ್ ನಿಲ್ಸಕ್ಕೆ ಸಾಧ್ಯ? ಏನಪ್ಪಾ ಕರೆಕ್ಟಾ? ನಾನೇ ದೃಢವಾಗಿ ನಿಂತಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಯಾವ ರೀತಿ ನಿಂತ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಮೊದಲನೇದು ನಮ್ಗೆ, ಎರಡನೇದು ನಿಮ್ಗೆ. ಹಲ್ಲೆಲೂಯಾ. ದೇವರು ಫಸ್ಟ್ ಅಂತ ನಮ್ಮನ್ನ ಕರೆದಿದ್ದಾರೆ. ಏನಕ್ಕೆ ಅಂತಂದ್ರೆ ನನ್ನ ಮಕ್ಕಳು ನಾಶ ಆಗ್ಬಾರ್ದು ಅಂತ, ನನ್ನ ಮಕ್ಕಳು ಸಾಯ್ಬಾರ್ದು ಅಂತಾನೆ ನಮ್ಮನ್ನ ಕರೆದಿರೋದು. ಇವತ್ತು ದೇವರಿಗೆ ಪ್ರಾಮಿಸ್ ಮಾಡಿ ಕೊಟ್ಟಿದ್ದಾರೆ, ಪ್ರಾಮಿಸ್ ಮಾತಾಡಿದ್ದಾರೆ. ನಿಮ್ಗೆ ಪ್ರಾಮಿಸ್ ಅಂದ್ರೆ ಗೊತ್ತಲ್ಲ? ನಿಮ್ಗೆ ಪ್ರಾಮಿಸ್ ಮಾಡಿದ್ದಾರೆ ದೇವರು, ಇದೇ ರೀತಿಯಲ್ಲಿ ನಿಮ್ಮನ್ನ ನೆಲೆಸಿ ಅಂತ ದೇವರು. ನಾವು ಆ ರೀತಿ ನಡ್ಕೊಬೇಕಷ್ಟೇ. ಹಲ್ಲೆಲೂಯಾ. ಆ ರೀತಿ ನಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ನೀವು ದೇವರಿಗೆ ಮರೆ ಇಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಜಯಮಾನ ನೀನು ಹೊಂದಬೇಕು ದೇವರೇ, ನಾನು ಹೊಂದಬೇಕು ದೇವರೇ. ನಿನ್ನ ಆಲಯದಲ್ಲಿ ಕಂಬವಾಗಿ ನಿಲ್ಲಿಸಿದ ನೀವು ವಾಗ್ದಾನ ಮಾಡಿದಿಲ್ಲ ದೇವರೇ, ಆ ಜಾಗದಲ್ಲಿ ನಾನು ನಿಂತೀನಿ ದೇವರೇ. ನಾನು ಎಷ್ಟು ಮಾತಾಡ್ದವನು ದೇವರೇ, ನನ್ನ ಪ್ರೀತಿ ಮಾಡ್ತಿದ್ದಲ್ಲಪ್ಪ ಅಂತ ದೇವರದ್ದು ನಾವು ಮರೆ ಇರಬೇಕು. ಹಲ್ಲೆಲೂಯಾ. ಆವಾಗಲೇ ದೇವರು ನಮಗೆ ಜಯಮಾನ ಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನ ಆಲಯದಲ್ಲಿ ಒಂದು ಕಂಬವಾಗಿ ನಿಲ್ಲೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲ ಬಹಳ ಈಸಿನ ಅವಾಗ್ಲಿ, ತುಂಬಾ ಈಸಿನ ಅವಾಗ್ಲಿ. ದೇವರು ಅಂದ್ರೆ ಬಹಳ ಈಸಿನ ನಮ್ಗೆ. ನಾವು ಲೋಕದಿರುವಂತ ಕಾರ್ಯಗಳನ್ನ ನಾವು ಆರಾಧನೆ ಮಾಡ್ತಾ ಇದ್ದೀರಾ? ಲೋಕದಿರುವಂತ ವಿಗ್ರಹ ನಾವು ಆರಾಧನೆ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ಬೆಂಕಿ ಅಂತ ಇರುವಂತ ದೇವರು ನಮ್ಮನ್ನ ಮಾಡ್ತಾ ಇದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾವು ಹೊಂದ್ಕೋಬೇಕು ಅಂತಂದ್ರೆ ನಾವು ದೇವರಿಗೆ ಮೊರೆ ಇಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಆ ಜಾಗದಲ್ಲಿ ನಾನು ಯೋಗ್ಯನಾ ದೇವರೇ? ಒಪ್ಪಿಸ್ಕೊಡ್ತೀರಾ? ನಾನು ಎಷ್ಟು ಮಾತಾಡ್ತಾರ ನನ್ನನ್ನು ಅಲ್ಲಿ ಎತ್ತಿ ನೋಡಕ್ಕೆ ನೀನು ಇಷ್ಟಪಡ್ತಾ ಇದೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜಯಮಾನವನ್ನು ನೀವು ಹೊಂದಿವಿರಿ ಅಂತ ಹೇಳ್ತಾ ಇದ್ದೀರಾ ದೇವರು. ಹಲ್ಲೆಲೂಯಾ. ನನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅಂತ ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ನಾನು ಎಷ್ಟು ಮಾತಾಡಿದನೋ ಆ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲೋಕೆ ನಾನು ಯೋಗ್ಯನಾ? ಈ ಪ್ರಶ್ನೆ ನಮ್ಮ ಹೃದಯದಲ್ಲಿ ಬಂದ್ರೆ ಸಾಕು, ಎಂತವ್ರು ಬೇಕಾದ್ರೂ ತಿದ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಎಂತವ್ರು ಬೇಕಾದ್ರೂ ತಿದ್ಕೊಂಡ್ಬಿಡ್ತಾರೆ. ದೇವರ ಸಮ್ಮುಖದಲ್ಲಿ ನಾನು ಸ್ತಂಭವಾಗಿ ನಿಲ್ಲೋದಕ್ಕೆ ನಾನು ಯೋಗ್ಯ ಅಂತ ನಿಮ್ಮ ಹೃದಯದಲ್ಲಿ ಈ ಪ್ರಶ್ನೆಗಳು ನಿಮ್ಮಲ್ಲಿ ಉಟ್ಕೊಂತು ಅಂತಂದ್ರೆ ಎಂತವ್ರು ಬೇಕಾದ್ರೂ ತಿದ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಲ್ಲರೂ ನೇರ ಮಾಡ್ಕೊಳ್ಳಕ್ಕೆ ಪ್ರಾರ್ಥನೆ ಮಾಡೋಣ.